ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವೆ ಟೌನ್ಶಿಪ್ ಕದನ ಮತ್ತೆ ತಾರಕಕ್ಕೇರಿದೆ. ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ಉಭಯ ನಾಯಕರು ಸವಾಲಿಗೆ ಪ್ರತಿ ಸವಾಲು ಹಾಕಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ರಾಮನಗರದಿಂದಲೇ ಮತ್ತೆ ಅಖಾಡಕ್ಕಿಳಿಯೋ ಸುಳಿವು ನೀಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಎಚ್ಡಿಕೆ ವರ್ಸಸ್ ಡಿಕೆಶಿ ನಡುವೆ ಟೌನ್ಶಿಪ್ ಕದನ. ರೈತರಿಗೆ ದಳಪತಿ ಸಾಥ್, ಡಿಕೆ ಬ್ರದರ್ಸ್ಗೆ ಸವಾಲ್. ಚರ್ಚೆಗೆ ಬರಲಿ, ನಾನು ಮಾತಾಡ್ತೀನಿ ಎಂದ ಡಿಸಿಎಂ. ಎಸ್, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿ ಕುಮಾರಸ್ವಾಮಿ ನಡುವೆ ಕದನ ತಾರಕಕ್ಕೇರಿದೆ. ಜಿಬಿಐಟಿ ಭೂ ಸ್ವಾಧೀನದ ವಿರುದ್ಧ ರೈತರು ಬೈರಮಂಗಲದಲ್ಲಿ ನಡೆಸುತ್ತಿರೋ ಪ್ರತಿಭಟನೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಾಥ್ ನೀಡಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಡಿಕೆಶಿ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಮಾಡಲು ಬಿಡಲ್ಲ ಅಂತ ದಳಪತಿ ಸವಾಲ್ ಹಾಕಿದ್ದಾರೆ. ರೈತರ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಹಲವೆಡೆ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಇದೆ, ಆದರೆ ರೈತರು ನೆಮ್ಮದಿಯಿಂದ ಇರೋ ಕಡೆ ಬರಬೇಡಿ. ಕುಮಾರಸ್ವಾಮಿ ಯೋಜನೆಯನ್ನ ನಾವೇ ಮುಂದುವರಿಸುತ್ತಿದ್ದೇವೆ ಅಂತ ಬೈರಮಂಗಲ ಮತ್ತು 8 ಹಳ್ಳಿಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅಪಪ್ರಚಾರ ಮಾಡ್ತಿದೆ. ಅವತ್ತಿನ ಪರಿಸ್ಥಿತಿ ಬೇರೆ, ಇವತ್ತಿನ ಪರಿಸ್ಥಿತಿಯೇ ಬೇರೆ ಅಂತ ಎಚ್ಡಿಕೆ ವಾಗ್ದಾಳಿ ಮಾಡಿದ್ದಾರೆ. ಇಲ್ಲಿ ಮೊದಲನೆಯ ಒಂದು ಪೈಲಟ್ ಪ್ರಾಜೆಕ್ಟ್ ಬಿಡದಿಯ ಭಾಗದಲ್ಲಿ 8 ಗ್ರಾಮಗಳಿಗೆ ವ್ಯಾಪ್ತಿಯಲ್ಲಿ ಬರತಕ್ಕಂತ ಭೂಮಿಯಲ್ಲಿ ಒಂದು ಯೋಜನೆ ತರಬೇಕು ಅಂತ ಏನು ಹೊರಟಿದ್ದು, ಅದನ್ನ ಹೆಸರನ್ನೇ ದುರುಪಯೋಗ ಪಡಿಸ್ಕೊಂಡು ಹೇಳ್ತಾ ಇದ್ದಾರೆ. ಇದು ಕುಮಾರಸ್ವಾಮಿ ಮಾಡತಕ್ಕಂತ ತೀರ್ಮಾನ ಆಗಿದ್ದು, ಅದನ್ನ ನಾವು ಮುಂದುವರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಅವತ್ತಿನ ದಿನ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ, ನೀರಾವರಿಯ ಸೌಲಭ್ಯಗಳಿರಲಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಸಂಪಾದನೆಯನ್ನ ಮಾಡ್ಲಿಕ್ಕೆ ಆಗದೆ ಅವತ್ತಿನ ಒಂದು ಪರಿಸ್ಥಿತಿಗಳಿದ್ದಿದ್ದೇ ಬೇರೆ. ನಾನು ಅವತ್ತು ಸಹ ಜನವಿರೋಧಿಯ ತೀರ್ಮಾನ ಮಾಡ್ಲಿಕ್ಕೆ ಹೋಗಿಲ್ಲ. ಇದಷ್ಟೇ ಅಲ್ಲದೆ ಮಾತಿನುದ್ದಕ್ಕೂ ಡಿಕೆ ಬ್ರದರ್ಸ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಕಲ್ಲು ಬಂಡೆ ಹೊಡೆದುಕೊಂಡು ಜೀವನ ಮಾಡಿಲ್ಲ, ಮನಸ್ಸು ಮಾಡಿದ್ರೆ ಅವರಪ್ಪನಂಗಿರ್ತಿದ್ದೆ. ಡಿಕೆಶಿ ತಮ್ಮ ನಮಗೆ ಮಾತನಾಡೋ ಚಪಲ ಅಂದವನೇ. ಹೌದು, ನನಗೆ ಮಾತಾಡೋ ಚಪಲ ಇದೆ, ಆದ್ರೆ ನಾನು ಯಾರ ಜಮೀನನ್ನು ಕಬಳಿಸಿಲ್ಲ ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ರೈತರ ಭೂಮಿಗೆ 2 ಕೋಟಿ ಕೊಡ್ತೀವಿ ಅಂತ ಏನ್ ಹೇಳ್ತಾ ಇದ್ದೀರಿ ಶಿವಕುಮಾರ್ ಅವರೇ? ನೀವೇ ತಾನೇ ಫಿಕ್ಸ್ ಮಾಡಿದ್ದಲ್ಲಿ 13 ಕೋಟಿ ಮರ್ತು ಬಿಟ್ರೆ ಅದನ್ನ ಕೊಡಿ. ನೀವು ತಗೊಳ್ಳೋದಿದ್ರೆ 13 ಕೋಟಿ ಕೊಡಿ ರೈತನಿಗೆ. ಅವರೆಲ್ಲ ಬೇರೆ ಕಡೆ ಇನ್ನೊಂದು ಸ್ವಲ್ಪ 10 ಎಕರೆನೋ 20 ಎಕರೆ ಲ್ಯಾಂಡ್ ತಂದು ಬದುಕ್ತಾರೆ. ಅವ್ರನ್ನ ಎಲ್ಲಿಗೆ ತಗೊಂಡು ಹೋಗ್ತೀರಿ? ನೀವು ಕೂಡ 50%ಗೆ ಎಷ್ಟು ವರ್ಷ ಕಾಯ್ಬೇಕು? ಇನ್ನು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ತಿರುಗೇಟು ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಈ ಯೋಜನೆ ನಾವು ಮಾಡಿದ್ದ, ಕುಮಾರಸ್ವಾಮಿ ಮಾಡಿದ್ದ ಅನ್ನೋದನ್ನ ತಿಳಿಯಬೇಕು. ಚರ್ಚೆಗೆ ಬೇಕಾದ್ರೆ ಬರ್ಲಿ, ನಾನು ಮಾತನಾಡ್ತೀನಿ, ಅವರು ಮಾತನಾಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಗ್ಯಾರಂಟಿ ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅವ್ರಿಗೆ. ಇನ್ನೇನಿಲ್ಲ, ಪರವಾಗಿಲ್ಲ. ಏನು ನಾವು ರಾಜಕಾರಣದಲ್ಲಿ ಇರ್ಬೇಕಾದವರು ಅವ್ರ ಸವಾಲ್ನ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ. ಭಾಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದನ್ನು. ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಿ, ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನೋಡ್ದಂತೆ ನಡೀತೀವಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತವಾಗಿ ಹೇಳ್ಬೇಕಷ್ಟೇ ನನಗೆ. ಬಿಡದಿ ಟೌನ್ಶಿಪ್ ವಾರ್ ನಡುವೆ ಕುಮಾರಸ್ವಾಮಿ ರಾಮನಗರದಿಂದ ಅಖಾಡಕ್ಕಿಳಿಯೋ ಸುಳಿವು ನೀಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಅನಿವಾರ್ಯವಾಗಿ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಮಂಡ್ಯಕ್ಕೆ ಹೋಗಬೇಕಾಯಿತು. ಆದರೆ ನನಗೆ ರಾಜಕೀಯ ಜನ್ಮ ನೀಡಿದ್ದು ರಾಮನಗರ. ಇದೇ ನನ್ನ ಅಂತಿಮ ಆಯ್ಕೆ. ಇಲ್ಲಿಯೇ ನನ್ನ ಉಳಿದ ರಾಜಕೀಯ ಜೀವನ ಕಳೆಯುತ್ತೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜು ಕೆಎಸ್, ಗ್ಯಾರಂಟಿ ನ್ಯೂಸ್, ರಾಮನಗರ.